ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಇದರ ಆಧಾರದ ಮೇಲೆ ನಿಮ್ಮ ಪೇಪರ್ 2 ಟೈಮ್ಸ್ ಅಥವಾ 3 ಟೈಮ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ. ನಂತರ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಬೇಕು, ನನಗೆ ಪಾಸ್ ಮಾಡ್ತಾರ, ಸ್ವಂತ ವಾಕ್ಯದಲ್ಲಿ ಬರ್ತಿದ್ದೀನಿ, ಮಾರ್ಕ್ಸ್ ಕೊಡ್ತಾರ, ಈ ರೀತಿಯಲ್ಲಿ ಕ್ವಶನ್ ಇತ್ತು. ಇದಕ್ಕೆ ಆನ್ಸರ್ ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಮೊದಲಾಗಿ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ ಒಂದು 5 to 6 ಡೇಸ್ ಆಲ್ರೆಡಿ ಆಗಿದೆ. ಆಲ್ಮೋಸ್ಟ್ ಇವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಆಗ್ತಾ ಬಂದಿದೆ. ಹಾಗಂತ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಒಂದು 50 to 60% ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗ್ತಾ ಬಂದಿದೆ. ನಂತರ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಕೂಡ ಆಗುತ್ತೆ. ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಮುಗಿದ ಮುಂದಿನ 2 ದಿನದಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ. ಅಂದ್ರೆ ಇವ್ಯಾಲ್ಯೂಯೇಷನ್ ಮುಗಿದ ನಂತರ 2 ದಿನದಲ್ಲಿ ನಿಮ್ಮ ರಿಸಲ್ಟ್ ಡೇಟ್ ಅನೌನ್ಸ್ ಆಗುತ್ತೆ, ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ. ಓಕೆ, ಈಗ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಏನಿದೆ, ಇದರಲ್ಲಿ 3 ರೀತಿಯ ಅಧಿಕಾರಿಗಳು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಒಬ್ರು ಅಸಿಸ್ಟೆಂಟ್ ಎಕ್ಸಾಮಿನರ್, ಮತ್ತೊಬ್ರು ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್, ಹಾಗೆ ಚೀಫ್ ಎಕ್ಸಾಮಿನರ್. ಅದೇ ರೀತಿ 3 ರೀತಿಯ ಅಧಿಕಾರಿಗಳು ನಿಮ್ಮ ಇವ್ಯಾಲ್ಯೂಯೇಷನ್ ಪ್ರಾಸೆಸ್ ಅಲ್ಲಿ ಪಾಲ್ಗೊಳ್ತಾರೆ. ಅವರಲ್ಲಿ 2 ಅಥವಾ 3 ಜನ ನಿಮ್ಮ ಪೇಪರ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಯಾವಾಗ ಅಂತ ಕೂಡ ಹೇಳ್ತೀರಿ, ಅದಕ್ಕಿಂತ ಮೊದಲು ಕೂಡ ಕೆಲವು ವಿಷಯಗಳನ್ನು ನಿಮಗೆ ಹೇಳಬೇಕು. ಏನು ಅಂತ ಹೇಳಿದ್ರೆ, ಈ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ನಡೆಸ್ತಾರೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂದ್ರೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆಯವರು ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗೋದಕ್ಕಿಂತ ಒಂದು 5 ರಿಂದ 6 ದಿನಗಳ ಮೊದಲೇ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನ ರಿಲೀಸ್ ಮಾಡಿದ್ರು ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ. ನಾನು ಕೂಡ ವಿಡಿಯೋ ಮಾಡಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ಕೂಡ ಶೇರ್ ಮಾಡಿದೆ, ಅಂದ್ರೆ ಡೌನ್ಲೋಡಿಂಗ್ ಲಿಂಕ್ ಅನ್ನ ಶೇರ್ ಮಾಡಿದ್ದೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದರಲ್ಲಿ ಟಾಪ್ ಬಾಕ್ಸ್ ಅಲ್ಲಿ ಇರುತ್ತೆ. ಓಕೆ, ಸರಿ. ಹಾಗಿದ್ರೆ ಈ ಇವ್ಯಾಲ್ಯೂಯೇಷನ್ ಇದೆ ಅದನ್ನ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಮಾಡ್ತಾರೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಯಾವ್ದು ಸಬ್ಜೆಕ್ಟ್ ಆಗಿರ್ಲಿ, ಇಂತಹ ಒಂದು ಕ್ವಶನ್ಗೆ ಆನ್ಸರ್ ಅಲ್ಲಿ ಇವಿಷ್ಟು ಪಾಯಿಂಟ್ಸ್ ಇರಬೇಕು, ನಂತರ ಪ್ರತಿ ಪಾಯಿಂಟ್ಗೆ ಇಂತಿಷ್ಟು ಮಾರ್ಕ್ಸ್ ಈ ರೀತಿ ಇರುತ್ತೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಅಥವಾ ಬೇರೆ ಸಬ್ಜೆಕ್ಟ್ ಏನಾಗುತ್ತೆ, ಓಕೆ, ಈ ರೀತಿ ಆನ್ಸರ್ ಬರೀಬೇಕು. ಇಂಥ ಸ್ಟೆಪ್ಗೆ ಎಷ್ಟು ಮಾರ್ಕ್ಸ್, ಈ ಸ್ಟೆಪ್ ಬರೆದ್ರೆ 1 ಮಾರ್ಕ್ ಕೊಡೋಣ, ಅದ್ರ ನೆಕ್ಸ್ಟ್ ಇವೆರಡು ಸ್ಟೆಪ್ ಬರೆದ್ರೆ ಮತ್ತೆ 1 ಮಾರ್ಕ್ ಕೊಡೋಣ, ಪೂರ್ತಿ ಕರೆಕ್ಟ್ ಆಗಿದ್ರೆ 5 ಮಾರ್ಕ್ ಅಥವಾ 6 ಮಾರ್ಕ್ಸ್. ಇದನ್ನ ಈ ರೀತಿ ಅಲಾಟ್ ಮಾಡಿದಿರುತ್ತೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅದರಲ್ಲಿ. ನಂತರ ಈ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಅಥವಾ ಅದರ ಪ್ರಕಾರನೇ ನಿಮಗೆ ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಸರಿನಾ? ಹಾಗಿದ್ರೆ ಈಗ 3 ಟೈಮ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ ಅಂತ ಹೇಳಿದೆ. ಮೊದಲಿಗೆ ಅಸಿಸ್ಟೆಂಟ್ ಎಕ್ಸಾಮಿನರ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಪೇಪರ್ ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಅವ್ರಿಗೆ ಪೇಪರ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಪೇಪರ್ ನ ತೆಗೆದುಕೊಳ್ತಾರೆ, ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಪ್ರಕಾರ ಎಷ್ಟು ಮಾರ್ಕ್ಸ್ ಬರುತ್ತೆ ಅದನ್ನ ಕೊಡ್ತಾರೆ. ಪ್ರತಿ ಆನ್ಸರ್ನು ಕೂಡ ಕರೆಕ್ಟ್ ಆಗಿ ಚೆಕ್ ಮಾಡಿರ್ತಾರೆ. ಓಕೆ, ಈ ಕ್ವಶನ್ಗೆ ಇಂತಿಷ್ಟು ಮಾರ್ಕ್ಸ್, ಈ ಕ್ವಶನ್ಗೆ ಆನ್ಸರ್ ಬರೆದ್ರೆ ಅದಕ್ಕೆ ಇಂತಿಷ್ಟು ಮಾರ್ಕ್ಸ್. ಈ ರೀತಿ ನೀವು ಬರೆದಂತಹ ಆನ್ಸರ್ನ ಕರೆಕ್ಟ್ ಆಗಿ ನೋಡಿ ನೀವು ಮಾರ್ಕ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಅದ್ರ ನಂತರ ಅಸಿಸ್ಟೆಂಟ್ ಎಕ್ಸಾಮಿನರ್ ಚೆಕ್ ಮಾಡಿದ ನಂತರ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಕೂಡ ನಿಮ್ಮ ಆನ್ಸರ್ ಪೇಪರ್ ಅನ್ನ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಮತ್ತೊಮ್ಮೆ ಮಾರ್ಕ್ಸ್ ಅಲಾಟ್ ಮಾಡ್ತಾ ಹೋಗಲ್ಲ, ಯಾಕಂದ್ರೆ ಒಮ್ಮೆ ಅಲಾಟ್ ಮಾಡಿ ಮಾರ್ಕ್ಸ್ ಕೊಟ್ಟಾಗಿರುತ್ತೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಕೊಟ್ಟಿರುವಂತಹ ಮಾರ್ಕ್ಸ್ ಕರೆಕ್ಟ್ ಆಗಿ ಇದೆಯಾ, ಅಂದ್ರೆ ಈಗ ಆನ್ಸರ್ ಏನು ಬರ್ದಿದ್ದೀರಾ ಅದಕ್ಕೆ ಕರೆಕ್ಟ್ ಆಗಿ ಮಾರ್ಕ್ಸ್ ಅಲಾಟ್ ಆಗಿದ್ಯಾ ಅಥವಾ ಜಾಸ್ತಿ ಮಾರ್ಕ್ಸ್ ಕೊಟ್ಟಿದಾರಾ, ಇದನ್ನ ಚೆಕ್ ಮಾಡ್ತಾರೆ. ಈಗ ಎಕ್ಸಾಂಪಲ್, ಒಂದು 5 ಮಾರ್ಕ್ಸ್ ನ ಕ್ವಶನ್ ಇದೆ, ಅವ್ರು ಅದಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದನ್ನ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಚೆಕ್ ಮಾಡಿದಾಗ ಇದಕ್ಕೆ 4 ಮಾರ್ಕ್ಸ್ ಕೊಡೋ ರೀತಿ ಇಲ್ಲ, ಇದಕ್ಕೆ 3 ಮಾರ್ಕ್ಸ್ ಕೊಡೋಣ ಅಂತ ಹೇಳಿದ್ರೆ ಅವರು 1 ಮಾರ್ಕ್ಸ್ ಕಟ್ ಮಾಡಿ 3 ಮಾರ್ಕ್ಸ್ ಕೊಡಿ ಅದಕ್ಕೆ ಅಂತ ಹೇಳ್ತಾರೆ. ನಂತರ ಭಯ ಪಡೋದಕ್ಕೆ ಹೋಗ್ಬೇಡಿ, ಯಾವಾಗಲೂ ಮಾರ್ಕ್ಸ್ ಕಟ್ ಆಗಲ್ಲ, ಕೆಲವೊಮ್ಮೆ ಮಾರ್ಕ್ಸ್ ಇನ್ಕ್ರೀಸ್ ಕೂಡ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ, ಅದೇ ಅಸಿಸ್ಟೆಂಟ್ ಎಕ್ಸಾಮಿನರ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಅದ ನಂತರ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಚೆಕ್ ಮಾಡ್ತಾ ಇದ್ದಾರೆ, ಆವಾಗ ಏನಾಗುತ್ತೆ, ಅಲ್ಲಿ ಅವರು 4 ಮಾರ್ಕ್ಸ್ ಕೊಟ್ಟಿದ್ದಾರೆ, ಓಕೆನಾ, ಬಟ್ ನಿಮ್ಮ ಆನ್ಸರ್ ಪೂರ್ತಿ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ಗೆ ಅವ್ರೇನ್ ಮಾಡ್ತಾರೆ, ಇದಕ್ಕೆ ಮತ್ತೊಂದು ಮಾರ್ಕ್ಸ್ ಕೊಡಿ ಅಂತ ಹೇಳ್ತಾರೆ. ಸೊ ಯಾವಾಗಲೂ ಮಾರ್ಕ್ಸ್ ಕಟ್ ಆಗಲ್ಲ, 2ನೇ ಬಾರಿ ಅಥವಾ 3ನೇ ಬಾರಿ ಇವ್ಯಾಲ್ಯೂಯೇಟ್ ಮಾಡಿದಾಗ ಮಾರ್ಕ್ಸ್ ಇನ್ಕ್ರೀಸ್ ಕೂಡ ಆಗಿರುತ್ತೆ. ಸೊ 2 ಜನ ಚೆಕ್ ಮಾಡ್ತಾರೆ, 3 ಜನ ಚೆಕ್ ಮಾಡ್ತಾರೆ ಅಂದ್ರೆ ಟೆನ್ಷನ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಹಾಗಿದ್ರೆ 3 ಟೈಮ್ಸ್ ಯಾವಾಗ ಚೆಕ್ ಆಗುತ್ತೆ ಅದ್ರ ನಿಮಗೆ ಹೇಳೋದಾದ್ರೆ, ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ 70 ಮಾರ್ಕ್ಸ್ ನ ಎಕ್ಸಾಮ್ ಏನಿದೆ, ಆ 70ಗೆ ನಿಮಗೆ 63 ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರ್ತಾ ಇದ್ರೆ ಅಂದ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಈ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ 3 ಬಾರಿ ಆಗುತ್ತೆ. ಅಂದ್ರೆ ಅಸಿಸ್ಟೆಂಟ್ ಎಕ್ಸಾಮಿನರ್, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಇವ್ಯಾಲ್ಯೂಯೇಟ್ ಮಾಡ್ತಾರೆ, ಅದರ ನಂತರ ಚೀಫ್ ಎಕ್ಸಾಮಿನರ್ ಕೂಡ ಮತ್ತೊಮ್ಮೆ ಇವ್ಯಾಲ್ಯೂಯೇಟ್ ಮಾಡ್ತಾರೆ ನಿಮ್ಮ ಆನ್ಸರ್ ಪೇಪರ್. 70ಗೆ 63ಗಿಂತ ಜಾಸ್ತಿ ಮಾರ್ಕ್ಸ್ ಬಂದ್ರೆ. ಅದೇ ರೀತಿ 80 ಮಾರ್ಕ್ಸ್ ನ ಎಕ್ಸಾಮ್ ಏನಿರುತ್ತೆ, ಈಗ ಕನ್ನಡ, ಇಂಗ್ಲಿಷ್, ಮ್ಯಾಥಮೆಟಿಕ್ಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಜಿಯೋಗ್ರಫಿ, ಯಾವ್ದು ಸಬ್ಜೆಕ್ಟ್ ಆಗಿರ್ಲಿ, ನಿಮ್ಗೆ 80ಗೆ
72 72 ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಪೇಪರ್ ಮಿನಿಮಮ್ 3 ಟೈಮ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ. ಈಗ 3 ಟೈಮ್ಸ್ ಇವ್ಯಾಲ್ಯೂಯೇಟ್ ಆಗುತ್ತೆ ಅಂದ್ರೆ ಟೆನ್ಷನ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಹೇಳಿದಲ್ವಾ, ಮಾರ್ಕ್ಸ್ ಹೆಚ್ಚಾಗೋ ರೀತಿ ಇದ್ರೆ ಅದನ್ನು ಕೂಡ ಅಲಾಟ್ ಮಾಡ್ತಾರೆ. ಈಗ ಅಸಿಸ್ಟೆಂಟ್ ಎಕ್ಸಾಮಿನರ್ ಹಾಗೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಇವ್ಯಾಲ್ಯೂಯೇಟ್ ಮಾಡಿದ್ರು. ಆ ಪೇಪರ್ಗೆ ಈಗ ಏನು 8ಗೆ 75 ಮಾರ್ಕ್ಸ್ ಬಂದಿದೆ. ಚೀಫ್ ಎಕ್ಸಾಮಿನರ್ ಚೆಕ್ ಮಾಡಿದ್ರು. ಅವಾಗ ಏನಾಗುತ್ತೆ, ಎಲ್ಲ ಒಂದ್ ಕಡೆ ಮಾರ್ಕ್ಸ್ ಕೊಡೋಣ, ಇಲ್ಲಿ ಮಾರ್ಕ್ಸ್ ಕೊಡೋ ರೀತಿ ಇದೆ ಅಂತ ಹೇಳಿದ್ರೆ 75 ಮಾರ್ಕ್ಸ್ ಬಂದಿರೋ ಪೇಪರ್ಗೆ 76, 78 ಈ ರೀತಿ ಕೂಡ ಮಾರ್ಕ್ಸ್ ಬರ್ಬಹುದು. ಮಾರ್ಕ್ಸ್ ಇನ್ಕ್ರೀಸ್ ಕೂಡ ಆಗ್ಬಹುದು. ಯಾವಾಗಲೂ ಮಾರ್ಕ್ಸ್ ಕಟ್ ಮಾಡ್ಬೇಕು ಅಂತಾನೆ ಇರಲ್ಲ ಇವ್ಯಾಲ್ಯೂಯೇಟರ್ಸ್. ಸ್ಟೂಡೆಂಟ್ಸ್ ಹೆಚ್ಚಿನದಾಗ ಅಂದ್ಕೊಂಡಿರ್ತಾರೆ ಮಾರ್ಕ್ಸ್ ಕಟ್ ಮಾಡ್ತಾನೆ ಇರ್ತಾರೆ, ಕೊಡಲ್ಲ ಮಾರ್ಕ್ಸ್ ಆಯ್ತು ಅಂದ್ಕೊಂಡಿರ್ತಾರೆ. ಆ ರೀತಿ ಇರಲ್ಲ. ನೀವು ಕರೆಕ್ಟ್ ಆಗಿ ಬರೆದ್ರೆ, ನೀವು ಎಷ್ಟು ಕರೆಕ್ಟ್ ಆಗಿ ಬರ್ದಿದ್ರೆ ಅದಕ್ಕೆ ಮಾರ್ಕ್ಸ್ ಕೂಡ ಸಿಗತ್ತೆ. ಓಕೆ, ನಂತರ ಪಾಸ್ ಮಾಡ್ತಾರಾ ಅಂತ ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದು ಯಾವಾಗ ಹೆಲ್ಪ್ ಆಗುತ್ತೆ ಗೊತ್ತಾ, ಅಂದ್ರೆ ಜಸ್ಟ್ ಪಾಸಿಂಗ್ ಅಲ್ಲಿ ಇದ್ದೀರಾ ಅಂತ ಸ್ಟೂಡೆಂಟ್ಸ್ಗೆ ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ ಕೂಡ ಹೇಳ್ತಾ ಇರ್ತಾರೆ, ಏನು ಯಾವ್ದನ್ನು ಹಾಗೆ ಬಿಟ್ಟು ಬರಬೇಡಿ, ಯಾವ್ದಾದ್ರು ಕ್ವಶನ್ ರಿಲೇಟೆಡ್ ಸ್ವಲ್ಪನಾದ್ರೂ ಗೊತ್ತಿದ್ರೆ ಅದನ್ನ ಆನ್ಸರ್ ಬರಲಿ ಬರೆದು ಬನ್ನಿ ಅಂತ. ಯಾಕೆ ಅಂತ ಹೇಳಿದ್ರೆ ಈಗ 70ಗೆ 21 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಯಾವುದು ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಇವುಗಳಿಗೆ 70ಗೆ 21 ಮಾರ್ಕ್ಸ್ ಪಾಸಿಂಗ್ ಆಗಿರುತ್ತೆ. ಅದೇ ಈಗ 80 ಮಾರ್ಕ್ಸ್ ನ ಎಕ್ಸಾಮ್ ಇದೆ, ಮ್ಯಾಥಮೆಟಿಕ್ಸ್ ಆಗಿರಬಹುದು, ಹಿಸ್ಟ್ರಿ, ಅಕೌಂಟೆನ್ಸಿ, ಕನ್ನಡ ಇವುಗಳಿಗೆಲ್ಲ ಏನಾಗಿರುತ್ತೆ 80ಗೆ ಮಿನಿಮಮ್ 24 ಮಾರ್ಕ್ಸ್ ಬಂದಿರಬೇಕು. ಇದಕ್ಕೆ ರಿಲೇಟೆಡ್ ಹಲವಾರು ಕ್ರೈಟೀರಿಯಾ ಇದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿಡಿಯೋ ಕೂಡ ಇದೆ ನಮ್ಮ ಚಾನಲ್ ಚೆಕ್ ಮಾಡಿ. ಪಾಸಿಂಗ್ಗೋಸ್ಕರ ಇರುವಂತ ವೇಟ್ ಮಾಡ್ತಿರುವಂತ ವಿದ್ಯಾರ್ಥಿಗಳು. ಓಕೆ, ಜನರಲ್ ಆಗಿ ಹೇಳೋದ್ರೆ 80ಗೆ 24 ಮಾರ್ಕ್ಸ್ ಬರಬೇಕು, 70ಗೆ 21 ಮಾರ್ಕ್ಸ್ ಬಂದಿರಬೇಕು. ಈಗ ಅಕಸ್ಮಾತ್ ಆಗಿ ಬಂದಿಲ್ಲ, 1-2 ಮಾರ್ಕ್ಸ್ ಕಡಿಮೆ ಇದೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವ್ಯಾಲ್ಯೂಯೇಟರ್ಸ್ ಅವ್ರು ಚೆಕ್ ಮಾಡ್ತಾರೆ, ಎಲ್ಲಾದ್ರೂ ಮಾರ್ಕ್ಸ್ ಕೊಡೋ ರೀತಿ ಇದೆಯಾ ಅದನ್ನ ಚೆಕ್ ಮಾಡ್ತಾರೆ. ಓಕೆನಾ, ನಿಮಗೊಂದು ಈಗ 24 ಮಾರ್ಕ್ಸ್ ಬರಬೇಕು, 22 ಮಾರ್ಕ್ಸ್ ಬಂದಿದೆ, ಅವಾಗ ಚೆಕ್ ಮಾಡ್ತಾರೆ. ನೀವು ಅದು ಹೇಳಿರ್ತೀವಿ, ನಿಮ್ ಕಾಲೇಜ್ ಹೇಳಿರ್ತಾರಲ್ವಾ ಹಾಗೆ ಬಿಟ್ಟು ಬರಬೇಡಿ, ಏನಾದ್ರೂ ಬರ್ದ್ ಬನ್ನಿ ಅಂತ. ಅದ್ರೊಳಗಡೆ ಎಲ್ಲಾದ್ರೂ ಮಾರ್ಕ್ಸ್ ಕೊಡೋ ರೀತಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಮಾರ್ಕ್ಸ್ ಕೊಡೋ ರೀತಿ ಇದ್ರೆ, ನೀವು ಸ್ವಲ್ಪನಾದ್ರೂ ರಿಲೇಟೆಡ್ ಬರ್ದಿದ್ರೆ ಅದಕ್ಕೆ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೆ. ಓಕೆನಾ, ಈ ರೀತಿ ಇರುತ್ತೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನು ಸ್ವಂತ ವಾಕ್ಯದಲ್ಲಿ ಬರ್ಬಿಟ್ಟಿದ್ದೀನಿ ನನಗೆ ಮಾರ್ಕ್ಸ್ ಕೊಡ್ತಾರಾ ಇದನ್ನ ಕೇಳ್ತಾ ಇದ್ರು. ಕೊಡ್ತಾರೆ. ಯಾವಾಗ ಅಂತ ಹೇಳಿದ್ರೆ ಈಗ ಒಂದು ಕ್ವಶನ್ ಇದೆ, ಆ ಕ್ವಶನ್ಗೆ ಆನ್ಸರ್ ಬರೀಬೇಕಾದ್ರೆ ಇದೆಲ್ಲ ಪಾಯಿಂಟ್ಸ್ ಇರಬೇಕು ಅಂತ ಇರುತ್ತೆ, ಅಥವಾ ಇದೆಲ್ಲ ಕೀವರ್ಡ್ಸ್, ಕೆಲವು ಟರ್ಮ್ಸ್ ಅದನ್ನ ಯೂಸ್ ಮಾಡ್ಕೊಂಡು ಅರ್ಥಪೂರ್ಣವಾಗಿ ಅಂದ್ರೆ ಮೀನಿಂಗ್ ಕರೆಕ್ಟ್ ಆಗಿ ಬರಬೇಕು. ಅರ್ಥ ಕರೆಕ್ಟ್ ಆಗಿ ಬರೋ ರೀತಿ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಟಾಪರ್ಸ್ ಕೂಡ ಸ್ವಂತ ವಾಕ್ಯದಲ್ಲೇ ಬರೆಯೋದು. ಅಂದ್ರೆ ಅವರು ಓದ್ಕೋತಾರೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಆ ಕ್ಲಿಯರ್ ಆಗಿ ಅರ್ಥ ಆಗಿರುವಂತಹ ಕಾನ್ಸೆಪ್ಟ್ ಏನಿದೆ ಅದನ್ನ ಅವ್ರು ಏನ್ ಮಾಡ್ತಾರೆ, ಯಾವ್ಯಾವ ಕೀವರ್ಡ್ಸ್ ಬರಬೇಕು, ಯಾವ್ಯಾವ ಟರ್ಮ್ಸ್ ಬರಬೇಕು, ಆ ಒಂದು ಕ್ವಶನ್ಗೆ ಆನ್ಸರ್ ಬರೋದಕ್ಕೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವ್ಯಾವುದು, ಯಾವ ವಿಷಯಗಳನ್ನ ನಾವು ಆನ್ಸರ್ ಬರಿಬೇಕು, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಂತ ವಾಕ್ಯದಲ್ಲಿ ಕರೆಕ್ಟ್ ಆದ ಮೀನಿಂಗ್ ಅಥವಾ ಅರ್ಥ ಬರೋ ರೀತಿ ಅವರು ಬರೆದಿರ್ತಾರೆ. ಫುಲ್ ಮಾರ್ಕ್ಸ್ ಕೂಡ ಸಿಗತ್ತೆ ಅವರಿಗೆ. ನೀವು ಕೂಡ ಅದೇ ರೀತಿ ಬರೆದಿದ್ರೆ, ಅರ್ಥ ಕರೆಕ್ಟ್ ಆಗಿ ಬರೋ ರೀತಿ ಎಲ್ಲ ಪಾಯಿಂಟ್ಸ್, ಕೀವರ್ಡ್ಸ್ ಅನ್ನ ಯೂಸ್ ಮಾಡ್ಕೊಂಡು ಆನ್ಸರ್ ಬರೆದಿದ್ರೆ ನಿಮಗೂ ಕೂಡ ಫುಲ್ ಮಾರ್ಕ್ಸ್ ಸಿಗತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ರಿಸಲ್ಟ್ ಏನಿದೆ ಅದು ಹೇಳಿದಲ್ವಾ, ಇವ್ಯಾಲ್ಯೂಷನ್ ಮುಗಿದ ಮುಂದೆ 2 ದಿನದಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ. ರಿಸಲ್ಟ್ಗೋಸ್ಕರ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಅಂದ್ರೆ ಬೇರೆ ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ಅವರಿಗೆ ರಿಸಲ್ಟ್ಗೋಸ್ಕರ ಬೆಸ್ಟ್ ವಿಶಸ್ ಅನ್ನ ಕಮೆಂಟ್ ಬಾಕ್ಸ್ ತಿಳಿಸಬಹುದು, ತಿಳಿಸಿ. ನಂತರ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರಿಸಲ್ಟ್ ಅನೌನ್ಸ್ ಆದ್ರೆ ಅದರ ಲಿಂಕ್ ಈ ರೀತಿ ಹಲವಾರು ವಿಷಯಗಳನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ. ನಂತರ ಆಲ್ ದಿ ಬೆಸ್ಟ್ ಫಾರ್ ರಿಸಲ್ಟ್ಸ್. ವಿಡಿಯೋ ಲೈಕ್ ಕೂಡ ಮಾಡಿ. ಜೈ ಹಿಂದ್, ವಂದೇ ಮಾತರಂ.